ಇನ್ನು ದರ್ಶನ್ ಅವರಿಗೆ ಬೆನ್ನು ನೋವು ಸಿಕ್ಕಾಪಟ್ಟೆಯಾಗಿದೆ. ಈ ನಿಟ್ಟಿನಲ್ಲಿ ಅವರ ಪತ್ನಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಅವರು ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ದರ್ಶನ್ ಅವರು ಯಾವುದು ಕೇಳಿಸ್ಕೊಳ್ತಾ ಇಲ್ವಂತೆ. ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಟ್ ಚಿಕಿತ್ಸೆಗೆ ದರ್ಶನ್ ಹಿಂದೇಟನ್ನ ಹಾಕಿದ್ದಾರೆ. ನಿಮ್ಮ ಆರೋಗ್ಯದ ಬಗ್ಗೆ ವಿನೀಶ್ ಪದೇ ಪದೇ ಕೇಳ್ತಾ ಇದ್ದಾನೆ. ಜೈಲು ವೈದ್ಯರು ಹೇಳಿದಂತೆ ಚಿಕಿತ್ಸೆಯನ್ನ ಪಡೆಯಿರಿ ಅಂತ ಹೇಳಿದ್ದಾರೆ. ಸೊ ವೈದ್ಯರು ಏನ್ ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ತಾ ಇಲ್ವಂತೆ ದರ್ಶನ್ ಅವರು. ದಸರಾ ಮುಗಿಯುವಷ್ಟರಲ್ಲಿ ಬೇಲಾಗುತ್ತೆ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಂತ ಧೈರ್ಯವನ್ನ ತುಂಬಿದ್ದಾರಂತೆ ವಿಜಯಲಕ್ಷ್ಮಿ ಅವರು. ಬೆನ್ನು ನೋವಿನಿಂದ ಬ್ಯಾಗ್ ಎತ್ಕೊಂಡು ಹೋಗೋಕ್ಕೂ ಕೂಡ ದರ್ಶನ್ ಪರದಾಡಿದ್ದಾರೆ. ಅದು ನೋಡ್ತಾ ಇದ್ರ ದೃಶ್ಯ. ಬೆನ್ನು ನೋವಿಂದ ವಿಜಯಲಕ್ಷ್ಮಿ ಅವರು ಹೋಗಿ ಏನು ಕೊಟ್ಟಿದ್ದಾರೆ ಆ ಬ್ಯಾಗನ್ನು ಎತ್ಕೊಂಡು ಹೋಗೋಕ್ಕೂ ಕೂಡ ಕಷ್ಟಪಡ್ತಾ ಇದ್ರು ಅವರು. ಅದರ ಜೊತೆಗೆ ಒಂದು ವಿಶ್ವಾಸವನ್ನು ಮೂಡಿಸಿದ್ದಾರೆ. ದಸರಾ ಮುಗಿಯುವಷ್ಟರಲ್ಲೇ ಬೇಲಾಗುತ್ತೆ ಅನ್ನುವಂತಹ ನಂಬಿಕೆ ವಿಶ್ವಾಸ ಅವರಲ್ಲಿದೆ ಈಗ ಸದ್ಯಕ್ಕೆ. ಬಟ್ ಅವರಿಗೆ ಬೆನ್ನು ನೋವೇ ಸಿಕ್ಕಾಪಟ್ಟೆ ಕಾಣ್ತಾ ಇದೆ, ಮೂಳೆಯಲ್ಲಿ ಊತ ಕೂಡ ಕಾಣಿಸಿಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಚಿಕಿತ್ಸೆಯನ್ನು ಅವರು ಪಡ್ಕೊಳ್ಳೋಕ್ಕೆ ಹಿಂದೇಟನ್ನು ಹಾಕಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯಿಂದ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ದರ್ಶನ್ ಅವರಿಗೆ ಮೂಳೆಯಲ್ಲಿ ಊತ ಕಾಣಿಸಿಕೊಂಡ್ರು ಸಹ, ಅಷ್ಟೊಂದು ಬೆನ್ನು ನೋವನ್ನು ಅನುಭವಿಸ್ತಾ ಇದ್ರು ಸಹ, ಬ್ಯಾಗ್ ಅನ್ನ ಎತ್ಕೊಂಡು ಹೋಗೋಕೆ ಅಷ್ಟೊಂದು ಒದ್ದಾಡ್ತಾ ಇದ್ರು ಸಹ, ಅವರ ಪತ್ನಿ ಅಷ್ಟೊಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಸಹ, ವೈದ್ಯರು ಅಷ್ಟೊಂದು ಹೇಳಿದ್ರೂ ಸಹ ಯಾಕೆ ಚಿಕಿತ್ಸೆಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಇದಕ್ಕೇನಾದ್ರೂ ಹಿನ್ನೆಲೆ ಇದೆಯಾ? ಖಂಡಿತ ಅರುಣ್, ಎಲ್ಲ ವಿಚಾರಗಳಿಗೂ ಸಹಿತ ಅಂದರೆ ದರ್ಶನ್ ಅವರು ಇಷ್ಟೊಂದು ನಿರಾಕರಣೆಗೆ ಪ್ರಮುಖ ಕಾರಣ ಒಂದಿದೆ. ಅದೇನಂದರೆ, ಒಂದು ವೇಳೆ ನಾನು ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಲ್ಲೇ ಸೆಟ್ಲ್ ಆಗಿಬಿಡ್ತೀನಿ, ಇಲ್ಲೇ ಪರ್ಮನೆಂಟ್ ಆಗಿ ನನಗೆ ಬೇರೆ ಕಡೆಗೆ ಹೋಗೋದಕ್ಕೆ ಅವಕಾಶನೇ ಸಿಗೋದಿಲ್ಲ, ಒಂದು ವೇಳೆ ಜಾಮೀನು ಸಿಗದೇ ಇದ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಅರಿತಿರೋ ಆರೋಪಿ ದರ್ಶನ್ ಅವರು ಒಂದು ವೇಳೆ ಜಾಮೀನು ಸಿಗದೆ ಇದ್ರೆ ನಾವು ಬೆಂಗಳೂರಿಗೆ ಹೋದ್ಮೇಲೆ ಅಂದರೆ ಬೆಂಗಳೂರಿಗೆ ಟ್ರೀಟ್ಮೆಂಟ್ಗೋಸ್ಕರ ಹೋಗ್ಬೋದು, ಇರ್ತಕ್ಕಂಥ L1 L5ನ ಸಮಸ್ಯೆ ಹೆಚ್ಚಾದ ನಂತರದಲ್ಲಿ ನಾವು ಇದೇ ವಿಚಾರವನ್ನು ನ್ಯಾಯಾಧೀಶರ ಬಳಿ ಹೇಳ್ಕೊಂಡು ಅದಾದಮೇಲೆ ಬೆಂಗಳೂರಿನಲ್ಲಿ ನಮಗೆ ಬೇಕಾಗಿರುವಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೋದು. ಅಟ್ಲೀಸ್ಟ್ ಈ ಒಂದು ಅನಾರೋಗ್ಯದ ಸಮಸ್ಯೆಯಿಂದಾದರೂ ಸಹಿತ ನಾವು ಬೆಂಗಳೂರಿಗೆ ಹೋಗ್ಬೋದು ಅನ್ನುವಂಥ ಒಂದು ಆಲೋಚನೆ ಇದೆ. ಇದೇ ಕಾರಣಕ್ಕೋಸ್ಕರ ವೈದ್ಯರ ಸಲಹೆಯನ್ನು ನಿರಾಕರಿಸ್ತಿದ್ದಾರೆ. ಅಂದರೆ ಅದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬಳ್ಳಾರಿಯಲ್ಲಿ MRI ಸ್ಕ್ಯಾನಿಂಗ್ ಮಾಡಿಸೋದಿಲ್ಲ, ಇಲ್ಲಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆನ ಮಾಡಿಸೋದಿಲ್ಲ ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಇದೇ ಒಂದು ಹಠ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳನ್ನ ಹೈರಾಣ ಮಾಡಿದೆ. ಯಾಕಂದ್ರೆ ಒಂದು ಜೈಲಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗೆ ಈ ರೀತಿ ಅನಾರೋಗ್ಯದ ಸಮಸ್ಯೆ ಎದುರಾದಾಗ ಕಾಲಕ್ಕೆ ತಕ್ಕಂತೆ ಜೈಲಾಧಿಕಾರಿಗಳು ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ. ಅದೇ ಕಾರಣಕ್ಕೋಸ್ಕರ ಜೈಲಿನ ವೈದ್ಯರು ಪ್ರತಿದಿನವೂ ಸಹಿತ 2 ಬಾರಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಆರೋಗ್ಯ ತಪಾಸಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರಿಗಿರುವಂಥ ಮೇಜರ್ ಸಮಸ್ಯೆ ಏನಿದೆ ಅದು ಕಂಡು ಬಂದಿದೆ. ಇದೇ ಕಾರಣಕ್ಕೋಸ್ಕರ ವೈದ್ಯರು ಸಾಕಷ್ಟು ಬಾರಿ ಸಲಹೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಎಲ್ಲಾ ಸಲಹೆಯನ್ನು ಸಹಿತ ದರ್ಶನ್ ತಿರಸ್ಕಾರ ಮಾಡ್ತಾ ಇದ್ರೆ. ಇದೇ ಕಾರಣಕ್ಕೋಸ್ಕರ ಅವರ ಪತ್ನಿಯನ್ನ ಕರೆಸಿ ಅವರಿಗೆ ತಿಳಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ದರ್ಶನ್ ಅವರು ಸಹಿತ ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಮುಗಿದ ನಂತರದಲ್ಲಿ ಇದರ ಬಗ್ಗೆ ತೀರ್ಮಾನಿಸೋಣ ಅನ್ನುವಂತ ಮಾತನ್ನ ದರ್ಶನ್ ಅವರು ಪತ್ನಿ ಮುಂದೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ದರ್ಶನ್ ಅವರು ಇಲ್ಲೇನಾದ್ರೂ ಚಿಕಿತ್ಸೆನ ಪಡೆದುಕೊಂಡ್ರೆ ಮತ್ತೆ ಇಲ್ಲೇನೇ ಆಗುತ್ತೆ, ಅದನ್ನ ಬೆಂಗಳೂರಿಗೆ ಹೋದ್ಮೇಲೆ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ವಿಚಾರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗೆ ಇನ್ನೇನು ಸೆಷನ್ ಕೋರ್ಟ್ ನಲ್ಲಿನೇ ಜಾಮೀನು ಸಿಕ್ಕೇ ಬಿಡುತ್ತೆ ಅನ್ನುವಂತ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿಯಲ್ಲಿ ಚಿಕಿತ್ಸೆಗೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಅಮರೇಶ್. ಸೊ ಪೇನ್ ಕಿಲ್ಲರ್ ಮಾತ್ರೆಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಈಗ ಒಪ್ಕೊಳ್ತಾ ಇಲ್ಲ. ಇದಕ್ಕೆ ಹಿನ್ನೆಲೆ ಏನು ಅಂತಂದ್ರೆ, ಒಂದು ಅಲ್ಲೇ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಅಲ್ಲೇ ಕೊಡ್ಬೋದಲ್ವ ನಿಮ್ಮ ಟ್ರೀಟ್ಮೆಂಟು, ಯಾಕೆ ಬೆಂಗಳೂರಿಗೆ ಬೇಕು ಅಂತ ಹೇಳಿ. ಕಾರಣ ಅವ್ರು ಕೇಳಿಕೊಳ್ತಾ ಇರೋದು ಬಳ್ಳಾರಿಯಿಂದ ನನಗೆ ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡಿಕೊಡಿ ಪರಪ್ಪನಗ್ರಹಾರಕ್ಕೆ ಅಂತೇಳಿ ಪದೇ ಪದೇ ಕೇಳಿಕೊಳ್ತಾ ಇದ್ರು. ಜಾಮೀನು ಸಿಕ್ಕರೆ ಆಚೆ ಬರ್ತಾರೆ, ಸಿಗದೇ ಇದ್ದಾಗ ಅಪೀಲ್ ಮಾಡುವಂಥದ್ದು ಅವರಿಗೆ ಬೆನ್ನೂ ಆಗಿದೆ. ಸೊ ಹಾಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿಕೊನ್ನುವಂಥ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಬಹುತೇಕವಾಗಿರುತ್ತೆ.